ಇದರಲ್ಲಿ ಮಗು ಬೆಳೆಯುತ್ತೆ. ಗರ್ಭಪಿಶವಿಯ ಮುಖದ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟೊಂದು ಕ್ಯಾನ್ಸರ್ ಇದ್ದಾವೆ, ಎಲ್ಲ ಬಿಟ್ಟು ಮೇಡಮ್ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ? ಇಟ್ಸ್ ಎ ಸಿಂಪಲ್ ಕ್ವಶನ್ ಅಲ್ಲ ಮೇಡಮ್. ಏನೋ ಒಂದು ಸರ್ವೈಕಲ್ ಕ್ಯಾನ್ಸರ್ ಯಾಕೆ ತೊಗೊಂಬಂದಿರಿ ಮೇಡಮ್? ಸಿ, ಸರ್ವೈಕಲ್ ಕ್ಯಾನ್ಸರ್ ಇಸ್ ದ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ಡೆತ್ ಇನ್ ಫೀಮೇಲ್. ಫಸ್ಟ್ ಯಾವುದು? ಎಲ್ಲರೂ ಪೇಪರ್ ಓದ್ತಾ ಇರ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್. ಎಸ್ ಸರ್, ಡೆಫಿನೆಟ್ಲಿ. ಬ್ರೆಸ್ಟ್ ಕ್ಯಾನ್ಸರಿಂದ ಮ್ಯಾಕ್ಸಿಮಮ್ ಜನ ಸಾಯ್ತಾ ಇದ್ದಾರೆ. ಅರೌಂಡ್ 90,000 ವಿಮೆನ್ ಡೈ ಈಚ್ ಇಯರ್ ಬಿಕಾಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಸೆಕೆಂಡ್ ಲೀಡಿಂಗ್ ಕಾಸ್ ಇಸ್ ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಪಿಶವಿಯ ಯೂಟ್ರಸ್ದ ಕೆಳಭಾಗ. ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ಇಟ್ ಈಸ್ ನೋ ಫೀಲಿಂಗ್ ಶೈ ಆರ್ ಎನಿಥಿಂಗ್. ಹೆಣ್ಣು ಮಕ್ಕಳದ ಕೆಳಭಾಗ ಗರ್ಭಪಿಶವಿ ಮಗು ಇದರಲ್ಲಿ ಬೆಳೆಯುತ್ತೆ. ಇದ್ರ ಕೆಳಭಾಗದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯೂಟ್ರಸ್ದು ಮುಖದ ಬಗ್ಗೆ ಮಾತಾಡ್ತೇವೆ. ಇದ್ರ ಕ್ಯಾನ್ಸರ್ ಇಸ್ ದ ಸೆಕೆಂಡ್ ಲೀಡಿಂಗ್ ಕಾಸ್. ಎಷ್ಟು ಜನ ಸಾಯ್ತಾರೆ? ಅರೌಂಡ್ 70,000 to 80,000 ವುಮೆನ್ ಡೈ ಆಫ್ ಸರ್ವೈಕಲ್ ಕ್ಯಾನ್ಸರ್ ಎವ್ರಿ ಇಯರ್. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಬಂದು ಕುತ್ಕೊಂಡಿಲ್ಲ ಒಂದು 8-10 ನಿಮಿಷ ಆಯಿತು. ಎವ್ರಿ 8 minutes 1 ವಿಮೆನ್ ಡೈ ಆಫ್ ಸರ್ವೈಕಲ್ ಕ್ಯಾನ್ಸರ್. ಅಂದರೆ ಎಷ್ಟು ಕಾಮನ್ನ ಬಂದಿದ್ದೀನಿ, ಬಂದು ಕುತ್ಕೊಂಡು ಇದರಲ್ಲೇ ಇಂಡಿಯಾದಾಗ 8 ನಿಮಿಷಕ್ಕೆ ಒಂದು ಹೆಣ್ಮಗಳು ಸರ್ವೈಕಲ್ ಕ್ಯಾನ್ಸರಿಂದ ಸಾಯ್ತಾ ಇದ್ದಾಳೆ. ಆ್ಯಂಡ್ ದ ಐರನಿ ಈಸ್, ದ ವರ್ಸ್ಟ್ ಪಾರ್ಟ್ ಇಸ್, ದಿಸ್ ಇಸ್ ಅ ಪ್ರಿವೆಂಟಬಲ್ ಕ್ಯಾನ್ಸರ್. ಅಂದರೆ ಈ ಕ್ಯಾನ್ಸರ್ ನಮಗೆ ಬರಲಾರ್ದ ಆಗಿರಾಗ ನಾವು ನೋಡ್ಕೋಬೋದು. ಬೇರೆ ಯಾವ ಕ್ಯಾನ್ಸರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಲೀಡಿಂಗ್ ಕಾಸ್. ಸ್ಟಿಲ್ ವಿ ಆರ್ ಟಾಕಿಂಗ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ನಮಗೆ ಬರಲಾರ್ದಂಗೆ ನೋಡ್ಕೊಳಕ್ಕಾಗಲ್ಲ. ಬರೀ ನಾವು ಬಂದಿದ್ದು ಅರ್ಲಿ ಗುರ್ತು ಹಿಡ್ದು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಏನಿಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಹೆಂಗೆ ಕೊಡ್ತೀವಿ ಅಂದ್ರೆ, ಬ್ರೆಸ್ಟ್ ಕ್ಯಾನ್ಸರ್ದು ಅರ್ಲಿ ಸಿಂಪ್ಟಮ್ಸ್ ಏನು ಹಂಗೆ ಹೇಳ್ಕೊಡ್ತೀನಿ. ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾನು ಮಾತಾಡಬೇಕಾದ್ರೆ ನಾನು ಏನು ಹೇಳ್ತೀನಿ, ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಪ್ಲೇ ಇದ್ರೆ ನನಗೆ ಏನೇನು ಸಿಂಪ್ಟಮ್ಸ್ ಇರ್ತಾವಂತ ಒಂದು ಹೆಣ್ಮಗಳಿಗೆ ಹೇಳ್ಕೊಡ್ತೀನಿ. ಬಟ್ ಇವತ್ತಿನ ಟಾಕ್ನಾಗ ನಾನು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಿಮಗೆ ಏನು ಹೇಳ್ಕೊಡ್ಲಿಕ್ಕೆ ಬಂದೀನಿ, ಇದು ನಿಮಗೆ ಬರಂಗೇ ಇಲ್ಲ. ಇಷ್ಟು ಜನ ಸಾಯ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಕ್ಯಾನ್ಸರ್ ಬರೋ ದಿನದಲ್ಲಿ ನಮ್ಮ ಮಕ್ಕಳು ಯಾರು ಇದರಿಂದ ಸಾಯಂಗಿಲ್ಲ. ಈಗ ನಮಗೆಲ್ಲ ಇದೆ, ನಾವೆಲ್ಲ ವ್ಯಾಕ್ಸಿನೇಷನ್ ಅವೆಲ್ಲ ತೊಗೊಂಡಿಲ್ಲ, ನಮಗೆ ಇನ್ನೂ ಸರ್ವೈಕಲ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಬಟ್ ನಮ್ಮ ಮಕ್ಕಳಿಗೆ, ಇನ್ನು ಮೇಲೆ ಹುಟ್ಟ ಮಕ್ಕಳಿಗೆ ಯಾರಿಗೂ ಕ್ಯಾನ್ಸರ್, ಈ ಸರ್ವೈಕಲ್ ಕ್ಯಾನ್ಸರಿಂದ ಅಂತೂ ಸಾಯಬಾರ್ದು, ಈ ಕ್ಯಾನ್ಸರ್ ಬರಬಾರ್ದು ಅಂತ ನಾವು ಇಷ್ಟೊಂದು ಅವೇರ್ನೆಸ್ ಟಾಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ಜೆಂಟ್ಸಿಗೂ ಇಂಪಾರ್ಟೆಂಟ್ ಯಾಕದ ಅಂತ ನಿಮಗೆ ಮುಂದೆ ಬರ್ತಾ ಇದ್ರೊಂದು 5-10 ನಿಮಿಷನಾಗ ಗೊತ್ತಾಗುತ್ತೆ. ಕ್ಯಾನ್ಸರ್ ಇಸ್ ಕಾಸ್ಡ್ ಬೈ ಓನ್ಲಿ ಒನ್ ರೀಸನ್. ಈಗ ಬೇರೆ ಎಲ್ಲ ಕ್ಯಾನ್ಸರ್ಗೆ ಏನಿರ್ತದೆ, ಜೆನೆಟಿಕ್ ಇರ್ತದೆ, ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ ರೀ, ರೇಡಿಯೇಷನ್ ಆದ್ರೆ ಬರ್ತದೆ, ಕೆಮಿಕಲ್ ಲಿಂದ ಬರ್ತದ. ಬಟ್ ಸರ್ವೈಕಲ್ ಕ್ಯಾನ್ಸರ್ ಒಂದೇ ರೀಸನ್ ಅದ. ಏನು ರೀಸನ್ನು? ಒಂದು ವೈರಸ್ ಇನ್ಫೆಕ್ಷನ್. ಇದು ಜೆನೆಟಿಕ್ನೂ ಇಲ್ಲ. ನಮ್ಮ ಮಮ್ಮಿಗೆ ಸರ್ವೈಕಲ್ ಕ್ಯಾನ್ಸರ್ ಆಗ್ಯದ ಅಂದ್ರೆ ನನಗೆ ಕ್ಯಾನ್ಸರ್ ಬರ್ತದೇನೋ? ಬರೋದಿಲ್ಲ. ಸರ್ವೈಕಲ್ ಕ್ಯಾನ್ಸರ್ ಹ್ಯಾಸ್ ನೋ ಜೆನೆಟಿಕ್ ರೀಸನ್. ಸರ್ವೈಕಲ್ ಕ್ಯಾನ್ಸರ್ ಒಂದೇ ರೀಸನ್ ಅದ, ದಟ್ ಈಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಒಂದು ವೈರಸ್ ಇನ್ಫೆಕ್ಷನ್ಲಿಂದ ಕ್ಯಾನ್ಸರ್ ಆಗ್ತದೆ. ಸೊ ಅದು 99% ಇದರಲ್ಲಿ. ಬೇರೆ ಯಾಕೆ ಕಾರಣನೇ ಇಲ್ಲ. ಸರ್ವೈಕಲ್ ಕ್ಯಾನ್ಸರ್ ಆಗಬೇಕಂದ್ರೆ ಅದು ವೈರಸ್ ಇನ್ಫೆಕ್ಷನ್ಲಿಂದನೇ ಆಗ್ತದೆ. ಈ ಹೆರಿಡಿಟಿಲಿಂದ ಆಗ್ತದೇನು, ಮಕ್ಕಳಾಗ್ಲಾರ್ದವ್ರಿಗೆ ಆಗ್ತದೇನು, ಅಂಥದ್ದು ಏನೂ ರೀಸನ್ನೇ ಇಲ್ಲ. ಸೊ ಇಫ್ ವಿ ಪ್ರಿವೆಂಟ್, ವೆನ್ ವಿ ನೋ ದಟ್ ಸರ್ವೈಕಲ್ ಕ್ಯಾನ್ಸರ್ ಇಸ್ ಕಾಸ್ಡ್ ಬೈ HPV ವೈರಸ್, ಸಿಂಪಲ್ ಅಲ್ಲ. ಈಗ ಕೊರೋನಾ ಇತ್ತು, ಕೊರೋನಾ ಇನ್ಫೆಕ್ಷನ್ ನಾವು ಹೆಂಗೆ ಪ್ರಿವೆಂಟ್ ಮಾಡಿದ್ವಿ? ಅದಕ್ಕೊಂದು ವ್ಯಾಕ್ಸಿನ್ ತೊಗೊಂಡೆವು, ಇದು ಪ್ರಿವೆಂಟ್ ಮಾಡಿದೆವು. ಅದೇ ಇದಕ್ಕೆ ಇಷ್ಟು ದಿನದಾಗ ನಮ್ಗೆ ಹೊಸದಾಗಿ ಏನು ಗೊತ್ತಾಗ್ಯದ ಅಂದ್ರೆ, ಸರ್ವೈಕಲ್ ಕ್ಯಾನ್ಸರ್ ಇಸ್ ಕಾಸ್ಡ್ ಬೈ ಅ ವೈರಸ್ ಆ್ಯಂಡ್ ದೆರ್ ಇಸ್ ನೋ ಅದರ್ ರೀಸನ್. ಸೊ ಎಲ್ಲ ಸೈಂಟಿಸ್ಟು ಎಲ್ಲ ವಿಚಾರ ಏನು ಮಾಡಿದ್ರು, ಈ ವೈರಸ್ಸೇ ಪ್ರಿವೆಂಟ್ ಮಾಡಿದ್ರೆ ಇದು ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು ಅಂತ. ವೈರಲ್ ಇನ್ಫೆಕ್ಷನ್ ಅಟ್ ಲೀಸ್ಟ್ ಒನ್ಸ್ ಇನ್ ದೇರ್ ಲೈಫ್ ಟೈಮ್. HPV ವೈರಸ್ ಇನ್ಫೆಕ್ಷನ್ ಇಷ್ಟು ಕಾಮನ್ ಅದ, ಎಲ್ಲರಿಗೂ ಆಗ್ತದೆ. ಈಗ 5 ಮಂದಿ ಹೆಣ್ಮಕ್ಳು, 5 ಮಂದಿ, ನಾಟ್ ಮೇಲ್ ನಾಟ್ ಫಿಮೇಲ್, ಎವ್ರಿಬಡಿ, ಐಮ್ ಟಾಕಿಂಗ್ ಅಬೌಟ್ ಜನರಲ್ ಪಾಪ್ಯುಲೇಷನ್. ವೈರಲ್ ಇನ್ಫೆಕ್ಷನ್ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಆಗ್ತದೆ. HPV ವೈರಸ್ ಇನ್ಫೆಕ್ಷನ್ ಅಂತಲ್ಲ, ಗಂಡಸರಿಗೂ ಆಗ್ತದ್ರಿ, ಹೆಣ್ಮಕ್ಳಿಗೂ ಆಗ್ತದೆ. ಎಷ್ಟು ಕಾಮನ್ ಅದ ಅಂದ್ರೆ, 5 ಮಂದಿ ಕುಂತಾರಂದ್ರೆ 5 ಮಂದಿದಾಗ 4 ಮಂದಿಗಾರ HPV ವೈರಸ್ ಇನ್ಫೆಕ್ಷನ್ ಆಗೇ ಇರ್ತದೆ. ನಾವು ಒಂದು 20 ಮಂದಿ ಇದ್ದೇವೆ, ಇದ್ರಾಗ ಎಷ್ಟು 16 ಮಂದಿಗಾರ ಇರೇಬೇಕಿದು ಇನ್ಫೆಕ್ಷನ್. ಸೊ ಇಷ್ಟು ಮಂದಿಗೆ ಇನ್ಫೆಕ್ಷನ್ ಆಗ್ತದಂದ್ರೆ ಇಷ್ಟು ಮಂದಿ ಕ್ಯಾನ್ಸರ್ ಆಗ್ತದೇನು? ಇರಲ್ಲ. ಯಾಕ ಅಂತಂದ್ರೆ ನಮ್ದು ಬಾಡಿದಾಗ ಇಮ್ಯುನಿಟಿ ಅಂತ ಒಂದಿರ್ತದೆ. ಎಲ್ಲರಿಗೂ ಇನ್ಫೆಕ್ಷನ್ ಆಗ್ತದೆ. ಹ್ಯಾಂಗೆ ಇನ್ಫೆಕ್ಷನ್ ನಮ್ಮ ಬಾಡಿ ಎಂಟರ್ ಆಗ್ತದ್ರಿ? ಇಟ್ ಎಂಟರ್ಸ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್. ಸೊ 80% ಆಫ್ ದ ಪೀಪಲ್ ಯಾಕೆ ಹೇಳ್ತೀವಿ, ಒಂದು 5 ಮಂದಿದಾಗ 4 ಮಂದಿಗೆ ಆಗ್ತದೆ, ಒಬ್ರಿಗೆ ಯಾಕೆ ಆಗಲ್ಲ? ಅದು ಒಬ್ಬರು ಇಸ್ ಪ್ರಿವೆಂಟ್ ಬಿಕಾಸ್ ಹೂ ಇಸ್ ನಾಟ್ ಸೆಕ್ಷುಲಿ ಆಕ್ಟಿವ್ ಓನ್ಲಿ ವಿಲ್ ಬಿ ಅವಾಯ್ಡಿಂಗ್ ದಿಸ್ HPV ವೈರಸ್. ಅದರ್ವೈಸ್ ಎಲ್ಲರ ಬಾಡಿದಾಗ ಒಂದ್ಸರಿ ಇದು ಎಂಟರ್ ಆಗೇ ಆಗ್ತದೆ. ಎಂಟರ್ ಆದವ್ರಿಗೆಲ್ಲ ಇದು ಕ್ಯಾನ್ಸರ್ ಮಾಡೋದಿಲ್ಲ. ಯಾಕೆ? ನಮಗೆ ನಮ್ದಂತ ಇಮ್ಯುನಿಟಿ ಅಂತ ಇರ್ತದೆ. ನಮ್ದು ಇಮ್ಯುನಿಟಿ ಇರ್ತಲ್ರಿ, ನಮ್ದು ಫೈಟ್ ಮಾಡೋ ಶಕ್ತಿ, ಇಮ್ಯುನಿಟಿಯಿಂದ ನಮ್ಮ ಬಾಡಿದಾಗಿಂದ ಇದು ವೈರಸ್ 1 ವರ್ಷದಾಗ ಹೋಗ್ತದೆ, ನಮ್ಮ ಬಾಡಿಲಿಂದ ಅದು ತೆಗೆದು ಹಾಕ್ತದ್ರಿ. ಸೊ ಎಲ್ಲರಿಗೂ ಇನ್ಫೆಕ್ಷನ್ ಆಗ್ತದೆ ಅಂತ ನಾ ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲರಿಗೂ ಇದ್ರ ನಾಲೆಜ್ ಬೇಕು.
ನನಗೇನಾಗಲ್ಲ ಬಿಡಪ್ಪ, ಯಾರೋ ಒಂದು ಮೇಡಮ್ ಹೇಳತ್ತಾರೆ ಯಾರಿಗೂ ಆಗ್ತದ, ಬಟ್ ನನಗೆ ಬರ್ಲಿಕ್ಕಿಲ್ಲ ತಗೋ ಅಂತ ಹೇಳಿ ನಾ ಗೆದ್ದ ಅಂತ ಇರಂಗಿಲ್ಲ. ಎವ್ರಿ ಬಡಿಗೆ ಇದು ವೈರಸ್ ಇನ್ಫೆಕ್ಷನ್ ಆಗೇ ಆಗ್ತದ. ಜೆಂಟ್ಸ್ನಾಗ ಫಿಮೇಲ್ನಾಗ ಈಕ್ವಲಿ ಇನ್ಫೆಕ್ಷನ್ ಆಗ್ತದ. ಬಟ್ ಇದು ಜೆಂಟ್ಸ್ನಾಗ ಇದು ಒಂದೇ ಸರ್ವೈಕಲ್ ಕ್ಯಾನ್ಸರ್ ಒಂದೇ ಮಾಡ್ತಿರ್ಬೇಕಲ್ರಿ ಮೇಡಮ್, ಜೆಂಟ್ಸಿಗೆ ಯಾಕೆ ಬೇಕ್ರಿ ಇದು ಅಂದ್ರೆ ಹೇಳ್ದ. ಫಿನೈಲ್ ಕ್ಯಾನ್ಸರ್ಸ್ ಎಷ್ಟು ಮಂದಿಗೆ ಕೇಳ್ತಿರಲ್ರಿ, ಪೆನಿಸ್ ಕ್ಯಾನ್ಸರ್ಸ್ ಇಸ್ ವೆರಿ ಕಾಮನ್. ಅದು ಫೈನಲಿ ಇಟ್ ವಿಲ್ ಟೇಕ್ ದ ಡೆತ್. ಇದನ್ನೇ ರೀ ಭಾಳ ಸಿವಿಯರ್ ಆಗ್ತದೆ ಜೆಂಟ್ಸ್ನಾಗ. ಏನೋ ಸಂಡಸ್ ಜಗದ ಕ್ಯಾನ್ಸರ್ ಇಸ್ ವೆರಿ ವೆರಿ ಕಾಮನ್. ದೆನ್ ಓರೋಫೆರಿಂಜಲ್ ಕ್ಯಾನ್ಸರ್ಸ್ ಮೇಲ್ನಾಗೂ ಫಿಮೇಲ್ನಾಗೂ ಆಗ್ತದೆ. ಇಷ್ಟೆಲ್ಲ ಕ್ಯಾನ್ಸರ್ಸ್ ಪ್ರೊಡ್ಯೂಸ್ ಮಾಡ್ತಾವೆ. ಸೊ ಎಲ್ಲರಿಗೂ ಬೇಕಿದು. ಸೊ ನಾವು ವೈರಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಫಿಮೇಲ್ದಾಗಿನ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ಇಟ್ ಈಸ್ ಈಕ್ವಲಿ ಪ್ರೊಡ್ಯೂಸಿಂಗ್ ಅದರ್ ಕ್ಯಾನ್ಸರ್ಸ್ ಆಲ್ಸೋ. ಆ್ಯಂಡ್ ಇನ್ನೊಂದು ಏನಾಗ್ತದ್ರಿ, ಇದು ಒಬ್ಬರ್ಲಿಂದ ಸೆಕ್ಷುವಲ್ ಕಾಂಟ್ಯಾಕ್ಟ್ಲಿಂದ ಬರೋದ್ರಿಂದ ಮೇಲ್ ಇನ್ಫೆಕ್ಟ್ ಆಗಿದ್ನಂದ್ರೆ ಫಿಮೇಲಿಗೆ ಬರ್ಬೋದು, ಅವ್ರ ವೈಫಿಗೆ ಬರ್ಬೋದು. ಇಫ್ ಅವ್ರ ವೈಫ್ ಇನ್ಫೆಕ್ಟ್ ಆಗಿದ್ರಂದ್ರೆ ಹಸ್ಬೆಂಡಿಗೆ. ಸೊ ಇಟ್ ಈಸ್ ಹರ್ಡ್. ಇದು ರೀ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋದು ಕ್ಯಾನ್ಸರ್ ಇದು. ಸೊ infection I'm talking about, HPV virus infection is there in both male and female. It will produce cancer both in male and female. Male naga heldalla 3-4 cancer. So female daga extra cervical cancer, vaginal, vulval cancers ಆಗ್ತದೆ. So all of us know that it is equally important for male and female. ನಮ್ಮ ಎಲ್ಲರಿಗೂ ಇದು ಇನ್ಫೆಕ್ಷನ್ ಆಗ್ತದೆ, ಎಲ್ಲರಿಗೂ ಇದು ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡ್ತದೆ. ಬಟ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ ಅಂದ್ರೆ ಜೆಂಟ್ಸಿಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಟ್ ಇಸ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಲಿಂದ ಬರೋದ್ರಿಂದ. ಈಗ ಆಕಿನ ಹೆಣ್ಮಗಳಿಗೆ ಅವ್ರ ವೈಫಿಗೆ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಹಸ್ಬೆಂಡಿಗೆ ಬರ್ತದೆ, ಹಸ್ಬೆಂಡಿಗೆ ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ವೈಫಿಂದ ಬರ್ತದೆ. ಸೊ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿರ್ತದೆ. ಇನ್ನು ಅಕಸ್ಮಾತ್ ನಾ ಇದು ಪ್ರಿವೆಂಟ್ ಆಗಪ್ಲೆ ಇಂಜೆಕ್ಷನ್ ನಿಮ್ಮ ಮಕ್ಕಳಿಗೆ ಕೊಡಿಸಿದ್ರಂದ್ರೆ ವಿ ಆರ್ ಪ್ರಿವೆಂಟಿಂಗ್ ದಟ್ ಇನ್ಫೆಕ್ಷನ್ ಅವ್ರ ಹಸ್ಬೆಂಡಿಗೆ ಬರ್ಲಾರ್ದಂಗೂ. ಹರ್ಡ್ ಇಮ್ಯುನಿಟಿ ಅಂತೀವಲ್ರಿ. ಸೊ ಈಗ ನಿಮ್ಮ ಮಕ್ಕಳಿಗೆ ಇವ್ರು ಕೊಟ್ರಂದ್ರೆ ಮಗಳದ್ದು ಹಸ್ಬೆಂಡಿಗೂ ಇನ್ಫೆಕ್ಷನ್ ಆಗಲ್ಲ. ಬಿಕಾಸ್ ಇವಳ ಹತ್ರ ಅದು ವಿ ಆರ್ ಹರ್ಡ್ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡ್ತದೆ. ಸರ್ವೈಕಲ್ ಕ್ಯಾನ್ಸರ್ ಆಗೋದನ್ನ ಪ್ರಿವೆಂಟ್ ಮಾಡ್ತೀವಿ. ಅದ್ರ ಸಲುವಾಗಿ ನಮಗೆ ವ್ಯಾಕ್ಸಿನ್ ಸಿಕ್ಕ್ಯದಂತ ಹೇಳತ್ತಿದ್ದೆವು. ಬೇರೆ ಎಲ್ಲ ಈಗ ನಾವು ಓರೋಫೆರಿಂಜಲ್ ಕ್ಯಾನ್ಸರ್ ಅಂತ ಹೇಳಿದೆ, ಫಿನೈಲ್ ಕ್ಯಾನ್ಸರ್ ಅಂತ ಹೇಳಿದೆ. ಬೇರೆ ಕ್ಯಾನ್ಸರ್ನಾಗ ಸರ್ವೈಕಲ್ HPV ವೈರಸ್ 30% ರೀಸನ್ ಅದ. ಬೇರೆ ಎಲ್ಲಾನು ಕಾರಣ ಇರ್ತಾವ್ರಿ ಅದ್ರಾಗ. ಈಗ ಸಂಡಸ್ ಜಗದ ಆಪರೇಷನ್ ಇದು ಕ್ಯಾನ್ಸರ್ ಅದ ಅಂದ್ರೆ ಬರೇ ಈ ವೈರಸ್ಲಿಂದೇ ಆಗ್ತದೇನ್ರಿ ಮೇಡಮ್? ಇಲ್ಲ, ಅದಕ್ಕೆ ಹಲವಾರು ಕಾರಣ ಅದಾವ. ಇದು ಒನ್ ಆಫ್ ದ ರೀಸನ್. ಸೊ ಅದು ತಗೊಂಡ್ರೆ ಸ್ವಲ್ಪ ಆಗೋ ಚಾನ್ಸಸ್ ಕಮ್ಮಿ ಇದೆ ವ್ಯಾಕ್ಸಿನ್ ತೊಗೊಂಡ್ರೆ. ಬಟ್ 100% ನಿಮಗೆ ಓರೋಫೆರಿಂಜಲ್ ಕ್ಯಾನ್ಸರ್ಸ್, ಏನಲ್ ಕ್ಯಾನ್ಸರ್ ಆಗೋದಿಲ್ಲ ಅಂತಲ್ಲ ಈ ವೈರಸ್ ವ್ಯಾಕ್ಸಿನ್ ತೊಗೊಂಡ್ರೆ. ಸೊ ಅದಕ್ಕೆ ನಾವು ಹೆಚ್ಚು ವಿ ಆರ್ ಟಾಕಿಂಗ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ. ಇವೆಲ್ಲ ಕ್ಯಾನ್ಸರ್ ಆಗತ್ತೆ, ಬಟ್ ಇವೆಲ್ಲ ಕ್ಯಾನ್ಸರ್ಗೆ ಹಲವಾರು ಅದರ್ ರೀಸನ್ಸ್ ಅದಾವೆ. ಸರ್ವೈಕಲ್ ಕ್ಯಾನ್ಸರ್ದಾಗ ಏನೂ ರೀಸನ್ ಇಲ್ಲ. ವೈರಲ್ ಇನ್ಫೆಕ್ಷನ್ ಆ್ಯಂಡ್ ಓನ್ಲಿ ವೈರಲ್ ಇನ್ಫೆಕ್ಷನ್, ಬೇರೆ ಯಾವ ಕಾರಣನೇ ಇಲ್ಲ. ಓಕೆನಾ? ಸೊ ಒಂದು ನಮ್ಗೆ ಗೊತ್ತಾಯ್ತು, ಇಟ್ ಇಸ್ ಕಾಸ್ ಎಂಟರ್ ಆಗುತ್ತೆ. ಬಟ್ ಎಂಟರ್ ಆದವ್ರಿಗೆಲ್ಲ ಬಾಡಿದಾಗ ಇರ್ತದ್ರಿ ಅದು. ಬಟ್ ಹೆಣ್ಮಕ್ಳಿಗೆ ಗೊತ್ತೇ ಆಗೋದಿಲ್ಲ. ಈವನ್ ಇಫ್ ಮೇಲ್ ಆರ್ ಫಿಮೇಲ್ ಯಾರಿಗೆ ಯಾಕಿರಲ್ಲ. ಇದು HPV ವೈರಸ್ ಇನ್ನೊಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸ್ಪೆಷಾಲಿಟಿ ಏನಂದ್ರೆ ಈಗ ಇನ್ಫೆಕ್ಟ್ ಆಗುತ್ತೆ ಬಟ್ ನಮಗೆ ಗೊತ್ತಾಗೋದಿಲ್ಲ. ಈ ಕೊರೋನಾ ವೈರಸ್ ಎಂಟರ್ ಆಗಿದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತಿತ್ತಲ್ರಿ. ಹೆಂಗೆ ಗೊತ್ತಾಗ್ತಿತ್ತು ಹೇಳ್ರಿ? ಕೆಮ್ಮು, ನೆಗಡಿ, ಸರ್ದಿ, ತಲೆನೋವು ಎಲ್ಲ ಬರ್ತಿತ್ತು. ದಟ್ ಈಸ್ ಕಾಲ್ಡ್ ವೈರೇಮಿಯಾ ಲೈಕ್ ಸಿಂಪ್ಟಮ್ಸ್. ಯಾವುದು ವೈರಸ್ ನಮ್ಮ ಬಾಡಿ ಎಂಟರ್ ಆಯ್ತು ಅಂದ್ರೆ ವೈರೇಮಿಯಾ ಲೈಕ್ ಸಿಂಪ್ಟಮ್ಸ್ ಬರ್ತಾವೆ ನಮಗೆ. ವೈರಸ್ ಇನ್ಫ್ಲೂಯೆನ್ಸಾ ವೈರಸ್, ಸರ್ದಿ ನೆಗಡಿ ಕೆಮ್ಮಿಂದು, ಅವ್ರ ಕೊರೋನಾ ವೈರಸ್ ಅದು ಏನು ಮಾಡ್ತದ್ರಿ? ಹೆಡೇಕ್, ತಲೆನೋವು ಆಗುತ್ತೆ, ಜ್ವರ ಬಂದಂಗೆ ಆಗುತ್ತೆ, ಮೈಕೈ ನೋವು ಇರುತ್ತೆ. ನಮ್ಗೆ ಅವಾಗೇ ಅದು ಟೆಸ್ಟ್ ಮಾಡೋದಕ್ಕಿಂತ ಮೊದಲೇ ಗೊತ್ತಾಗ್ತಿತ್ತು ನಮಗೇನೋ ಗಡ್ಬಡ ಆದಂಗೆ ಅದ ಅಂತ. ಬಟ್ ಇದನ್ನು HPV ವೈರಸ್ನು ವೈರಸ್ಸೇ ಅದ. ಬಟ್ ದಿಸ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಸಿಂಪ್ಟಮ್ಸ್. ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಎಂಟ್ರ್ ಆಗಿರುತ್ತೆ ಬಾಡಿದಾಗ, ಅದು ಗೊತ್ತೇ ಆಗಂಗಿಲ್ಲಕ್ಕೆ ಎಂಟ್ರ್ ಆಗ್ಯದ. ಆ್ಯಂಡ್ ವಿ ವಿಲ್ ದಟ್ ಲೇಡಿ ವಿಲ್ ಬಿ ಹ್ಯಾಪಿ, ದಟ್ ಜೆಂಟ್ಸ್ ವಿಲ್ ಬಿ ಹ್ಯಾಪಿ. ಅವ್ರಿಗೆ ಗೊತ್ತೇ ಆಗಲ್ಲ ನಂಗೆ ಇನ್ಫೆಕ್ಷನ್ ಆಗ್ಯದಂತ. ಬಟ್ ವೈರಸ್ ವಿಲ್ ಬಿ ಮಲ್ಟಿಪ್ಲೈಯಿಂಗ್, ವೈರಸ್ ವಿಲ್ ಬಿ ಶೆಡ್ಡಿಂಗ್. ಸೊ ಅದರಿಂದ ಏನಾಗ್ತದ್ರಿ? ದೇ ವಿಲ್ ಬಿ ಸ್ಪ್ರೆಡಿಂಗ್ ದಿಸ್ HPV virus through sexual contact with their sexual partner. This will prevent ಆಗೋದಲ್ಲ herd immunity. ಜೆಂಟ್ಸ್ ಅಲ್ಲೂ ಬೇರೆ ಬೇರೆ ಕ್ಯಾನ್ಸರ್ಸ್ನು ಪ್ರಿವೆಂಟ್ ಆಗುತ್ತೆ. ಬಿಕಾಸ್ ಐ ಟೋಲ್ಡ್ ಸೋ ಮೆನಿ ಕ್ಯಾನ್ಸರ್ಸ್ ಪ್ರೊಡ್ಯೂಸ್ ಮಾಡತ್ತಲ್ಲ, ಏನಲ್ ಕ್ಯಾನ್ಸರ್ಸ್ ಅವೆಲ್ಲ. ಅದಕ್ಕೆ ನಾವು ಈ ವೈರಸ್ ಬಗ್ಗೆ ವ್ಯಾಕ್ಸಿನ್ಸ್ ತೊಗೋಬೇಕು. ಈಗ ವ್ಯಾಕ್ಸಿನ್ ತೊಗೋಬೇಕಂದ್ರೆ ಯಾವ್ಯಾವ ಟೈಮಿಂಗ್ ಇರ್ತಲ್ಲ ವ್ಯಾಕ್ಸಿನ್ಗಳು. ವ್ಯಾಕ್ಸಿನ್ ಹುಟ್ಟಿದ ತಕ್ಷಣ ಕೊಡಿಸ್ತಾರೆ. ವ್ಯಾಕ್ಸಿನ್ಸ್ ಅಂದ್ರೆ ಯಾವ್ಯಾವ ಹೇಳ್ರಿ? ನಮಗೆ ಗೊತ್ತಿರೋದು ವ್ಯಾಕ್ಸಿನ್, ಪೋಲಿಯೋ ವ್ಯಾಕ್ಸಿನ್, ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ ಇದೆ, BCG ಇದೆ, DPT ಇದೆ. ಇವೆಲ್ಲ ಮಕ್ಕಳಿಗೆ ಇವೆಲ್ಲ ಹೆಂಗೆ ಇವೆಲ್ಲ ಬಿಮಾರಿ ಪ್ರಿವೆಂಟ್ ಮಾಡಲಿಕ್ಕೆ. ಹಾಗೆ ನಾವೇನು ಮಾಡಬೇಕು? ಇದು HPV ವೈರಸ್ ವ್ಯಾಕ್ಸಿನ್ ತೊಗೋಬೇಕಲ್ಲತ್ತಿದ್ದೆವು. ಈ ವೈರಸ್ ಯಾವಾಗ ವ್ಯಾಕ್ಸಿನ್ ಯಾವಾಗ ತೊಗೋಬೇಕು? 9 to 15 years ಇಸ್ ದ ಬೆಸ್ಟ್ ಪೀರಿಯಡ್. ಬೋತ್ ಮೇಲ್ ಆ್ಯಂಡ್ ಫಿಮೇಲ್. ಬರೀ ಹೆಣ್ಮಕ್ಳಿಗೆ ಕೊಡಿಸ್ಬೇಕಂತಲ್ಲ. ಗಂಡಸರಿಗೆ ಯಾಕೆ ಕೊಡಿಸ್ಬೇಕು? ಅವ್ರ ವೈಫಿಗೆ ಪ್ರೊಟೆಕ್ಷನ್ನು, ಅವ್ರಿಗೆ ಪ್ರೊಟೆಕ್ಷನ್ ಆಗುತ್ತೆ. ಹರ್ಡ್ ಇಮ್ಯುನಿಟಿ ಸಲುವಾಗಿ ಆಯಿತು. ಸರ್ವೈಕಲ್ ಕ್ಯಾನ್ಸರ್ ಹರ್ಡ್ ಇಮ್ಯುನಿಟಿ ಸಲಕ್ಕೆ ಆಯಿತು. ಅಲ್ಲದೆ ಇವೆಲ್ಲ ಬೇರೆ ಕ್ಯಾನ್ಸರ್ಸು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ವಿ ಆರ್ ಅಡ್ವೈಸಿಂಗ್ ದಿಸ್ ವ್ಯಾಕ್ಸಿನ್, HPV ವೈರಸ್ ವ್ಯಾಕ್ಸಿನ್, ಬೋತ್ ಫಾರ್ ಮೇಲ್ ಆ್ಯಂಡ್ ಫಿಮೇಲ್. ಮೇಲ್ನಾಗ್ನು ಫಿಮೇಲ್ನಾಗ್ನು ಬೆಸ್ಟ್ ಟೈಮ್ ಟು ಟೇಕ್ ವ್ಯಾಕ್ಸಿನ್ ಇಸ್ 9 to 15 years. 15 ವರ್ಷ ಒಳಗಾಗಿ ತೊಗೊಂಡ್ರೆ ಬೆಸ್ಟ್ ಪ್ರೊಟೆಕ್ಷನ್ ಸಿಗತ್ತೆ.
This is all over world. Why it is 15? I think before the first sexual act we should take this vaccine ಅಂತ 15 ವರ್ಷ ಅಂತ ಹೇಳ್ತಾರೆ. ಸೊ ವ್ಯಾಕ್ಸಿನ್ 9 to 15 ಇಯರ್ಸ್ ತೊಗೋಬೇಕಾದಾಗ ಎಷ್ಟು 9 to 15 ಇಯರ್ಸ್ದಾಗ 2 ವ್ಯಾಕ್ಸಿನ್ ಇರ್ತಾವ್ರಿ. ಅಂದ್ರೆ ಫಸ್ಟ್ ತೊಗೋಬೇಕು, ಅದು ಆದಮೇಲೆ 6 ತಿಂಗಳಿಗೆ ಇನ್ನೊಂದು ವ್ಯಾಕ್ಸಿನ್. 2 ವ್ಯಾಕ್ಸಿನ್ ಅಂದ್ರೆ 1 ತೊಗೊಂಡ್ರೆ ಮುಗೀತು ಅಂತಲ್ಲ, ಯೂಶಲಿ ಇಲ್ಲಿ ತನಕ 2 ತಗೋ ಅಲ್ಲತ್ತಾರ. ಬಟ್ ಸ್ಟಡೀಸ್ ಹ್ಯಾವ್ ಕಮ್ ದಟ್ ಇವನ್ ಸಿಂಗಲ್ ಡೋಸ್ ವಿಲ್ ಬಿ ಹೆಲ್ಪ್ಫುಲ್. ಕಮಿಂಗ್ ಡೇಸ್ನಾಗ WHO ಮಾಡ್ಲತ್ತದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಸ್ ವರ್ಕಿಂಗ್ ಆನ್ ದಿಸ್. ಸೊ ಸ್ಟಡೀಸ್ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್ ದಟ್ ಇವನ್ 1 ಡೋಸ್ ಇಸ್ ಇನಫ್. ಅದು ಎಲ್ಲಿ ಮಾಡಬೇಕು, ಲೆಸ್ ದೆನ್ 15 ಇಯರ್ಸ್, ಅಬೋವ್ 9 ಇಯರ್ಸ್ ಕೊಡಿಸ್ಬೇಕು. ಬೋತ್ ಫ್ರಮ್ 15 to 45 ಇಯರ್ಸ್ ವಾಟ್ ವಿ ಶುಡ್ ಡೂ ಇಸ್ ವಿ ಶುಡ್ ಟೇಕ್ 3 ಡೋಸಸ್. ಹುಡುಗರಿಗೆ ಏನು ಮಾಡ್ತೀವಿ, 2 ಡೋಸ್ ಕೊಡ್ಲತ್ತೀವಲ್ರಿ ಸಣ್ಣ ಮಕ್ಕಳಿಗೆ. ಇದು 15 ಇಯರ್ಸ್ ಆದಮೇಲೆ ಅವರಿಗೆಲ್ಲ ಏನು ಮಾಡ್ತೀವಿ, 3 ಡೋಸ್ ಕೊಡ್ತೀವಿ. ಫಸ್ಟ್ ಡೋಸ್, ಆಮೇಲೆ 2 ತಿಂಗಳಾದಮೇಲೆ ಮತ್ತು 6 ತಿಂಗಳಿಗೆ ಒಂದು 3 ಡೋಸಸ್. ಜೆಂಟ್ಸಿಗೆ ಏನಿರ್ತದೆ ಟಿಲ್ 26 ಇಯರ್ಸ್ ಒಲ್ಲಿ ಅಂತ ಹೇಳಿದ್ದಾರೆ. 45 ಇಯರ್ಸ್ ತನಕ ಅಲ್ಲ. ಜೆಂಟ್ಸ್ ಕ್ಯಾನ್ ಟೇಕ್ ಇಂಜೆಕ್ಷನ್ ಟಿಲ್ 26 ಇಯರ್ಸ್. ಬಟ್ 15 ವರ್ಷ ಆದಮೇಲೆ ಜೆಂಟ್ಸಿಗೂ ಅಷ್ಟೇ 3 ಡೋಸ್ ಇರ್ತಾವೆ. ಆ್ಯಂಡ್ ಐ ಅಡ್ವೈಸ್ ಆಲ್ ಆಫ್ ಯು, ಎಲ್ಲರೂ ಚಿಕ್ಕವರೇ ಕಾಣ್ತೀರಿ, ಯಾರೂ ಅಬೌವ್ 45 ಕಾಣಲ್ರಿ, ಎಲ್ಲರೂ ವ್ಯಾಕ್ಸಿನ್ಸ್ ತೊಗೊಳ್ರಿ. ಇಟ್ ಈಸ್ ದ ಮಸ್ಟ್. ಯಾವುದು ಪ್ರಿವೆಂಟೇಬಲ್ ಅದ, ಈಗ ನೋಡ್ರಿ, ಒಬ್ಬರ ನೀವು ಕ್ಯಾನ್ಸರ್ ಪೇಷಂಟಿಗೆ ನೋಡಿದ್ರೆ ಹೇಳ್ತೀರಿ ನಿಮ್ಮ ಮಮ್ಮಿಗೆ, ನಿಮ್ಮ ಅಜ್ಜಿಗೆ, ನಿಮ್ಮ ಅತ್ತೆಗೆ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಸೋ ಮಚ್ ಆಫ್ ಫೈನಾನ್ಷಿಯಲ್ ಬರ್ಡನ್ ಇರುತ್ತೆ. ಎಷ್ಟು ರೊಕ್ಕ ಖರ್ಚಾಗ್ತದೆ, ಅವ್ರ ತಕ್ಲೀಫ್ ನೋಡೋಕ್ಕಾಗಲ್ಲ, ಅದೆಲ್ಲ ನಿಮ್ಮ ವರ್ಕಿಂಗ್ ಪ್ಲೇಸ್ ಬಿಟ್ಟು ಹೋಗ್ಬೇಕಾಗತ್ತೆ. ಅಷ್ಟಾದ್ಮೇಲೂ ಡೆತ್ ಇಸ್ ವೆರಿ ವೆರಿ ಪೇನ್ಫುಲ್. ಅವ್ರಿಗೆ ಯೂರಿನ್ ಬರೋಕ್ಕಾಗಲ್ಲ, ಮೋಷನ್ ಬರೋಕ್ಕಾಗಲ್ಲ, ವಾಸನೆ ಹೊಡಿತಿರ್ತಾರೆ. ಸರ್ವೈಕಲ್ ಕ್ಯಾನ್ಸರ್ ಈಸ್ ಪೆಥೆಟಿಕ್, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ ಈಸ್ ಅಷ್ಟೆಲ್ಲ ಆಗೋದು ನಾವು ಈಸಿಲಿ ಪ್ರಿವೆಂಟ್ ಮಾಡ್ಬೋದು. ನಮ್ಮ ಮಕ್ಕಳಿಗೆ ನಮ್ಮ ಸಲಕ್ಕೆ ಇಲ್ರಿ, ನೀವು ತಾಳ್ಕೊತೀನಿ, ನಮಗೆ ಇದ್ರಿರಲ್ಯಾಕೆ ಬರಲ್ಯಾಕೆ ನೋಡೋರು ಅಂತ ಹೇಳ್ತಿದ್ರು. ನಮ್ಮ ಮಕ್ಕಳಿಗೆ ಎಷ್ಟು ಕಷ್ಟ ಕೊಡ್ತಿರ್ತೀವಿ. ನಿಮ್ದು ನಾ ಬಂದಿದ್ದು ನೋಡ್ತಾ ಇರ್ತೀನಿ ಪೇಷಂಟ್ಸ್ಗೆ, ಅವ್ರ ಕಷ್ಟಪಡ್ತಾ ಇರ್ತಾರೆ, ಅಜ್ಜಿದೇವ್ರು ಅವ್ರು ಸರಿ ಇದ್ದವ್ರು ಎಷ್ಟು ಜನ ಕಷ್ಟಪಡ್ತಾ ಇರ್ತಾರೆ. ಎವ್ರಿ ಬಡೀಸ್ ಲೈಫ್ ಇಸ್ ಹೆಲ್ಪ್. ಸೊ ಇದಕ್ಕೆ ಈಗ ನಾವು ಬರ್ತದಲ್ಲ, ನಾವು ಹೆಪಟೈಟಿಸ್ ಅಲ್ಲ ಸರ್, DPT ಹೇಳತ್ತಿದ್ದು ಅಂದ್ರೆ ನೀವು ಸೈಡ್ ಎಫೆಕ್ಟ್ಸ್ ಕೇಳತ್ತಿದ್ರಲ್ರಿ, DPT ನಾವು ಕೊಡ್ತೀವಲ್ಲ ನಮ್ಮ ಮಕ್ಕಳಿಗೆ. DPT ಬಂದಾದ್ಮೇಲೆ ನೀವು ಜ್ವರ ಬರ್ತದಿಲ್ರಿ ಸರ್, ಮತ್ತೆ ಭೀ ಕುಡಿಸ್ತೀವಲ್ರಿ ಕೂಸಿಗೆ. ಸೊ ನಾವು ಟ್ರೀಟ್ಮೆಂಟ್ ಹೆಂಗಿರ್ತದೆ ಸರ್, ಅದು ಇಟ್ ಈಸ್ ಜೀವ ಅಂತೂ ಹೋಗಲ್ಲ. ಆ್ಯಂಡ್ ನಾವು ವೈರಸ್ ಈಗ ನನ್ನ ಬಲ್ಲೇ ನಾ ಕೊಡ್ಸೀನಿ ಎಷ್ಟೊಂದು. ಈಗ ನಾವು ಒಂದು ಲಾಸ್ಟ್ 1 ಇಯರ್ದು ಇದ್ರ ಮೇಲೆ ವರ್ಕ್ ಮಾಡ್ಲತ್ತೀನಲ್ರಿ. ನನ್ನ ಬಲ್ಲಿಗೆ ಎಷ್ಟು ಹೋದ್ವು ರೀ, 1200 ವ್ಯಾಕ್ಸಿನ್ಸ್ ಕೊಟ್ಟಿವಿ ನಾವು ಆಲ್ರೆಡಿ ನಮ್ಮ ಹಾಸ್ಪಿಟಲ್ನಾಗ. ನನಗೆ ಯಾವುದೂ ಪೇಷಂಟ್ ವಾಪಸ್ ಏನು ಅಂತ ಬಂದಿಲ್ಲ. ಆ್ಯಂಡ್ ಆಲ್ ಓವರ್ ವರ್ಲ್ಡ್, ಆಲ್ ಓವರ್ ಇಂಡಿಯಾ ನಾವು ಸರ್ವವ್ಯಾಕ್ ಅಂತ ಏನು ಕೊಡಿಸ್ಲತ್ತೀವಲ್ರಿ, ಅವರು ಲಾಸ್ಟ್ ಇಯರ್ 15 lakhs ವ್ಯಾಕ್ಸಿನ್ಸ್ ಕೊಟ್ಟಾರಂತ. ಅವ್ರಿಗೂ ಯಾರೂ ಬಂದಿಲ್ಲ. ಆ್ಯಂಡ್ ಏನು ಬರುತ್ತೆ ಸರ್, ಭಾಳ ಆದರೆ ಸ್ವಲ್ಪ ಮೈಕೈ ನೋವಾಗತ್ತೆ. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ದಟ್ ಈಸ್ ದ ಓನ್ಲಿ ಥಿಂಗ್. ನೋ ಸರ್, ಪ್ಯಾರಾಲಿಸಿಸ್ ಇಸ್ ನಾಟ್ ಬಿಕಾಸ್ ಆಫ್ ದ ಇಂಜೆಕ್ಷನ್ ಸರ್. ಇಟ್ ಈಸ್ ಅಬೌಟ್ ದ ವೇ ಯು ಗಿವ್ ದ ಇಂಜೆಕ್ಷನ್. ಈಗ ನಾವು ಇಲ್ಲಿ ಕೈದಾಗ ಕೊಡ್ಲತ್ತಿದ್ದೇವೆ, ಇಲ್ಲಿ ವೇನ್ ಟಚ್ ಆಗಿತ್ತು, ಇಲ್ಲೊಂದು ನರ್ವ್ ಇರ್ತದ್ರಿ ಸರ್, ಆ ನರ್ವಿಗೆ ಟಚ್ ಆಗಿತ್ತು, ಇದು ಕೈ ಇದು ಆಗ್ತದ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಇಂಜೆಕ್ಷನ್ ಸರ್, ಇಟ್ ಈಸ್ ಅಬೌಟ್ ದ ಟೆಕ್ನಿಕ್. ಪಸ್ ಆಗ್ತದೆ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಅಬೌಟ್ ದ ಇಂಜೆಕ್ಷನ್, ಇಟ್ ಈಸ್ ಅಬೌಟ್ ದ ಟೆಕ್ನಿಕ್. ಕೊಡೋ ರೀತಿ, ಕೊಡೋ ಜನ ಎಷ್ಟು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಇಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಯಾವುದೂ ಡ್ರಗ್ಸ್ ಮಾರ್ಕೆಟ್ನಾಗ ಬರಬೇಕಾದ್ರೆ ಸ್ಟಡೀಸ್ ಇರಲಾರ್ದೆ ಬರೋಂಗಿಲ್ಲ ಸರ್. And so definitely this vaccine is not, in India it is now, but from 2006, almost 20 years it is all over the world it is given. India is always very late. ನಾವೆಲ್ಲ ತರೋದು ಇನ್ನೂ ಲೇಟು, ಇನ್ನೂ ಬಂದಿಲ್ಲ ಬಿಡಿ, ನಾನು ಬರೇ ಮಾತಾಡ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಇನ್ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್. ಇನ್ನು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗೆ ಕೊಡ್ತಲ್ಲ BCG, ಪೋಲಿಯೋ, DPT, ಇದು ಇನ್ನೂ ಬಂದಿಲ್ಲ, ಬರಬೇಕು. ನಮ್ಮ ಇಂಡಿಯಾ ಸ್ಲೋ ಅದ, ಬಟ್ 20 years ಹಿಡಿದು ಬಂದು ಮಾತಾಡ್ಬೇಕಾಗ್ಯದ. ಅಂದ್ರೆ ದಿಸ್ ಈಸ್ ಆಲ್ ಓವರ್ ದ ವರ್ಲ್ಡ್. WHO ಒಂದು ನಮಗೇನು ಕೊಟ್ಟದ್ರಿ, ಏನು ಕೊಟ್ಟಾರ ಅಂದ್ರೆ ವಿ ಶುಡ್ ಪ್ರಿವೆಂಟ್ ಎಲಿಮಿನೇಟ್ ಸರ್ವೈಕಲ್ ಕ್ಯಾನ್ಸರ್ ಬೈ 2030. ಇವತ್ತು ಏನದ ರೀ, 2026 ಸ್ಟಾರ್ಟ್ ಆಗ್ಯದ. ಇನ್ನೊಂದು 4 ವರ್ಷದಾಗ WHO ಏನು ಸ್ಟ್ಯಾಂಡ್ ಅದ ಅಂದ್ರೆ, ನಮ್ಮದು ಆಲ್ ಓವರ್ ವರ್ಲ್ಡ್ ಸರ್ವೈಕಲ್ ಕ್ಯಾನ್ಸರ್ ಶುಡ್ ನಾಟ್ ಬಿ ಅ ಹೆಲ್ತ್ ಇಶ್ಯೂ. ರೈಟ್ ನಾವು ಕ್ಯಾನ್ಸರ್ ಲೋಡ್ ಎಷ್ಟು ಹೇಳತ್ತೀನಿ, 8 ನಿಮಿಷಕ್ಕೊಬ್ಬರು ಸಾಯ್ಲತ್ತಾರ, ಒಂದು ದಿನದಾಗ 200 ಮಂದಿ ಸಾಯ್ಲತ್ತಾರ. ಇದು 2030 ತನ ಅಷ್ಟೊಂದು ಇರಬಾರ್ದು. ಎಷ್ಟಿರಬೇಕು, ಎಲಿಮಿನೇಟ್ ಅಂದ್ರೆ ಪೂರಾ ಸರ್ವೈಕಲ್ ಕ್ಯಾನ್ಸರೇ ತೆಗೆದುಹಾಕಲ್ಲತ್ತಾರ. ಕ್ಯಾನ್ಸರ್ ತೆಗೆದುಹಾಕಂಗಿಲ್ರಿ, ಅದು ಮತ್ತೆ ಇರ್ತದ. ಬಟ್ ಅದು ಎಷ್ಟು ಲೋ ಇರ್ತದ ಅಂತ ಹೇಳಿದ್ರೆ ಲೆಸ್ ದೆನ್ 4 per lakh. 1 ಲಕ್ಷ ಜನದಾಗ ಒಂದು 2-3 ಮಂದಿಗೂ ಆಗಬಾರ್ದು. ಈಗ ರೈಟ್ ನಾವು ಲೋಡ್ರ ಭಾಳ ಅದ ರೀ.
ಈಗ ಅದಕ್ಕೆ WHO ಹ್ಯಾಸ್ ಟೇಕನ್ ಅ ಸೇ, ಇದು ನಮ್ಮೆಲ್ಲರಿಗೆ ಡಾಕ್ಟರ್ಸ್ಗಳಿಗೆ ಏನು ಹೇಳ್ತಾರೆ ಸರ್, 90-70-90 ಅಂತ ಒಂದು ಸ್ಲೋಗನ್ ಕೊಟ್ಟದು. 90% ಆಫ್ ದ ಕಿಡ್ಸ್ ಬಿಲೋ 15 ಇಯರ್ಸ್ ಶುಡ್ ಬಿ ವ್ಯಾಕ್ಸಿನೇಟೆಡ್. ಅಂದ್ರೆ ಆಲ್ಮೋಸ್ಟ್ 100%. ಈಗ 90%ನಾಗ 10% ಯಾರು ಉಳಿದ್ರು, ಈಗ ಪೂರಾ ಜಂಗಲಾತ್ನಾಗಿರೋ ಹುಡುಗರು, ಸಮ್ ಪೀಪಲ್ ಕಿಡ್ಸ್ ವಿಚ್ ವಿ ಕೆನಾಟ್ ರೀಚ್, ಅಂಥವ್ರಿಗೆ ಬಿಟ್ಟು 90% ಆಫ್ ದ ಕಿಡ್ಸ್, ಅಂದ್ರೆ ಒಬ್ಬರು ಹುಡುಗರು ನಮಗೆ 15 ವರ್ಷ ಹುಡುಗ ಆಗಲಿ ಹುಡುಗಿ ಆಗಲಿ 15 ವರ್ಷ ದಾಟಲೇಬಾರ್ದು ಅವ್ರು ವ್ಯಾಕ್ಸಿನ್ ತೊಗೊಳ್ಳಾರ್ದೆ. ಅದು ಅವ್ರದ್ದು ಸ್ಟ್ಯಾಂಡ್ ಅದ, WHO ಸ್ಟ್ಯಾಂಡ್. ನಮ್ಮ ಎಲ್ಲರದು ಮೋಟೋ ಏನದ, ಇಷ್ಟತಿ ನೋಡಿದ್ರು ಎಲ್ಲಪ್ಪ ಅವ್ರು ಹೋದ ತಕ್ಷಣ ಆಪ್ರೇಷನ್ ಅಂತಾರಂತ ಅನ್ಸ್ತಾರ, ಎಲ್ಲ ಹೆಂಗೋ ಮಾಡಿ ಸಮ್ ದೇ ಡೋಂಟ್ ಕಮ್ ಟು ಡಾಕ್ಟರ್ಸ್. ನೆಗ್ಲೆಕ್ಟ್ ಈಸ್ ದ ಓನ್ಲಿ ರೀಸನ್ ಅವರ್ ಡೆತ್ ರೇಟ್ ಈಸ್ ವೆರಿ ವೆರಿ ಹೈ. ಆ್ಯಂಡ್ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಓನ್ಲಿ ಆ್ಯಂಡ್ ಓನ್ಲಿ ಬೈ ಅವೇರ್ನೆಸ್. ಈಗ ಎರಡೇ ಪಾಯಿಂಟ್ ಹೇಳಿದ್ನ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್, ಇಯರ್ಲಿ ಡಾಕ್ಟರ್ ಎಕ್ಸಾಮಿನೇಷನ್ ಆಫ್ಟರ್ 40 years. ಇವೆರಡರಲ್ಲಿಂದ ನೀವು ಹೆಂಗಾರ ಮಾಡಿ ಡಾಕ್ಟ್ರಿಸಿಗೆ ಮುಟ್ಟಬೇಕು, ಡಾಕ್ಟರ್ ಹೆಂಗಾರ ಮಾಡಿ ಡಯಾಗ್ನೋಸ್ ಮಾಡಬೇಕು ಬ್ರೆಸ್ಟ್ ಕ್ಯಾನ್ಸರು. ಡಯಾಗ್ನೋಸ್ ಆದಾಗ ಟ್ರೀಟ್ಮೆಂಟ್ ಮಾಡ್ಬೋದು. ಅರ್ಲಿ ಬ್ರೆಸ್ಟ್ ಡಯಾಗ್ನೋಸಿಸ್, ದ ಸರ್ವೈವಲ್ ರೇಟ್ ಈಸ್ ವೆರಿ ವೆರಿ ಗುಡ್. 10 years 15 years ಆರಾಮ್ಸೆ ಉಳಿತಾರೆ ರೀ. ಎಷ್ಟು ಮಂದಿ ಬ್ರೆಸ್ಟ್ ಕ್ಯಾನ್ಸರ್ ಆದವ್ರು 20 ವರ್ಷ ನೋಡಿದ್ದೀನಿ. ಬಟ್ ಡಯಾಗ್ನೋಸ್ ಅರ್ಲಿ ಆಗಲಿಲ್ಲ, ದೇರ್ ಇಸ್ ನೋ ಅದರ್ ವೇ. ಸೊ ಬಟ್ ದಟ್ ಈಸ್ ಜಸ್ಟ್ ಬಿಕಾಸ್ ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ, ಹೇಳಿದೆ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಅಂತ. ಬಟ್ ಟುಡೇ ವಿ ಆರ್ ಹಿಯರ್ ಟು ರೀಚ್ ದಿಸ್ ಗೋಲ್ ಆಫ್ 90% ಆಫ್ ದ ಗರ್ಲ್ಸ್. ಎಲ್ಲರೂ ನಿಮ್ಮ ಮಕ್ಕಳಿಗೆ 15 ವರ್ಷ ದಾಟೆ ಗುಡಲ್ರಿ, ಹುಡುಗ ಇರಲಿ ಹುಡುಗಿ ಇರಲಿ, ವ್ಯಾಕ್ಸಿನೇಟ್ ಮಾಡಲಾರ್ದೆ. ಆ್ಯಂಡ್ ಇನ್ನೊಂದು, ನಿಮ್ಮದು 30 ವರ್ಷ ಆದಮೇಲೆ ತಮ್ಮ ಏನು ಪ್ರೈವೇಟ್ ನಮ್ಮಲ್ಲಿ ಬರ್ರಿ, ಅದು ಕಾಸ್ಟ್ಲಿ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇದು ಒಂದು ಹೆಂಗದ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಈಸ್ ಡನ್ ಅಟ್ 0 price.